ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಬೆಳಗ್ಗೆ ಎದ್ದೇಳೋದು ಲೇಟ್ ಆಯಿತು. ಅಂದರೆ ನಾನು 4:45ಗೆ ಎಚ್ಚರ ಆಗೋಯಿತು. ಸಾಮಾನ್ಯವಾಗಿ ನಾನು 4:15ಗೆಲ್ಲ ಎದ್ಬಿಡ್ತೀನಿ. ಇವತ್ತು ಒಂದು 1/4 ಗಂಟೆ ಲೇಟ್ ಆಗೋಯಿತು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರನ್ನ ಕುಡಿಯೋಣ ಅಂತೇಳಿ ಬಿಸಿನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಪೀರಿಯಡ್ಸ್ ಟೈಮಲ್ಲಿ ಯಾವ್ಯಾವೆಲ್ಲ ಆಸನಗಳನ್ನ ಮಾಡ್ತೀನಿ, ಹಾಗೆ ನನ್ನ ಫುಡ್ ರುಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೋಮ್ ಮೇಕರ್ಸ್ ಆದರೆ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿದ್ದಾದಮೇಲೆ ಒಂದು 2 ಅವರ್ ಆದರೂ ಅಟ್ಲೀಸ್ಟ್ ಅವರು ಮನೆಯಲ್ಲಿ ರೆಸ್ಟ್ ಮಾಡ್ಬೋದು, ಅವ್ರಿಗೆ ಸ್ವಲ್ಪನಾದರೂ ಟೈಮ್ ಸಿಗುತ್ತೆ. ಆದರೆ ವರ್ಕಿಂಗ್ ವುಮೆನ್ಗೆ ಆ ಥರ ಇರಲ್ಲ. ಅವ್ರಿಗೆ ಇದೊಂಥರ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಕೆಲಸಕ್ಕೆ ಹೋಗಲೇಬೇಕಾಗಿರುತ್ತೆ. ಎಲ್ಲೂ ಕೂಡ ತಿಂಗಳಲ್ಲಿ ಒಂದು 3 ಡೇಸ್ 4 ಡೇಸ್ ಲೀವ್ ಕೊಡಿ ನಮಗೆ ಅಂದರೆ ಯಾರೂ ಕೂಡ ಕೊಡಲ್ಲ ಅಲ್ವಾ. ಹಾಗಾಗಿ ಅವರು ಮನೆ ಕೆಲಸ ಕೂಡ ಮುಗಿಸ್ಕೊಂಡು ಅಲ್ಲೂ ಕೂಡ ಹೋಗಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿನೇ ಆಗ್ತಿರುತ್ತೆ. ಕೆಲವೊಬ್ಬರು ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಸಂಜೆ ಅಷ್ಟರಲ್ಲಿ ಕಾಲು ನೋವು ತುಂಬ ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಸೊಂಟ ನೋವು ಜಾಸ್ತಿ ಬರ್ತಿರುತ್ತೆ. ಕೆಲವೊಬ್ಬರಿಗೆ ಸಾಮಾನ್ಯವಾಗಿ ಕ್ರ್ಯಾಂಪ್ಸ್ ಅಥವಾ ಹೊಟ್ಟೆ ಸೆಳೆತ ಇದ್ದೇ ಇರುತ್ತೆ. ಮನೇಲಿರೋರಾಗಲಿ ಕೆಲಸಕ್ಕೆ ಹೋಗೋರಾಗಲಿ ಇದೆಲ್ಲ ಇದ್ದೇ ಇರುತ್ತೆ. ಆದರೆ ವರ್ಕ್ ಮಾಡೋರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇದೆಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ನಮ್ಮ ಜೀವನ ಶೈಲಿ ಯಾವ ಥರ ಬದಲಾಗ್ತಾ ಹೋಗ್ತಾ ಇದೆಯೋ ಅದೇ ಥರ ನಮ್ಮ ಆಹಾರ ಪದ್ಧತಿ ಕೂಡ ಬದಲಾಗ್ತಾ ಇದೆ. ತುಂಬ ಜಂಕ್ ಫುಡ್ನ ತಿಂತಾ ಇರ್ತೀವಿ. ಅದಲ್ಲದೆ ನಮಗೆ ಅಂತ ನಾವು ಒಂದು ಸ್ವಲ್ಪ ಕೂಡ ಟೈಮ್ ಕೊಟ್ಕೊಳಲ್ಲ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರೂ ಏನಾದರೂ ಯೋಗ ಮಾಡೋದಿರ್ಬೋದು ಅಥವಾ ಎಕ್ಸಸೈಸ್ ಮಾಡೋದಿರ್ಬೋದು ಅಥವಾ ವಾಕಿಂಗ್ ಮಾಡೋದಿರ್ಬೋದು, ಇದನ್ನು ಯಾವುದು ಕೂಡ ನಾವು ಮಾಡಲ್ಲ. ಬರೀ ನಾವು ಲೇಸಿಯಾಗೇ ಇರ್ತೀವಿ. ಇದನ್ನೆಲ್ಲ ಬಿಟ್ಟು ನಾವು ಕೂಡ ಪ್ರತಿದಿನ ಕೆಲವೊಂದು ಆಸನಗಳನ್ನ ಮಾಡಿಕೊಂಡು ನಮ್ಮ ಫುಡ್ ರುಟೀನ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪೀರಿಯಡ್ಸ್ ಆಗೋದು ಕೂಡ ಗೊತ್ತಾಗಲ್ಲ. ನಾವು ಪೀರಿಯಡ್ಸ್ ಡೇ ಟೈಮಲ್ಲೂ ಕೂಡ ತುಂಬಾ ನಾರ್ಮಲ್ಲಾಗಿ ಆ್ಯಕ್ಟಿವ್ ಆಗಿ ಇರ್ಬೋದು. ಇದಕ್ಕೆ ನಾನೇ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನನಗೆ ಮುಂಚೆಯಿಂದನೂ ಕೂಡ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ಸೆಳೆತ, ಬ್ಯಾಕ್ ಪೇನ್ ಅಥವಾ ಕಾಲು ನೋವು ಇದೆಲ್ಲ ಬರೋದಿಲ್ಲ ಸಾಮಾನ್ಯವಾಗಿ. ಆದರೆ ಈ ಕೆಲಸದ ಒತ್ತಡದಲ್ಲಿ ನನಗೆ ಮೂಡ್ ಸ್ವಿಂಗ್ಸ್ ಅಂತೂ ಆಗ್ತಾಯಿತ್ತು. ನಾನು ಕೆಲವೊಂದು ಆಸನಗಳನ್ನ ಮಾಡಿಕೊಂಡು ನನ್ನ ಫುಡ್ ರುಟೀನ್ನ ನಾನು ಯಾವಾಗ ಚೇಂಜ್ ಮಾಡಿಕೊಂಡೆ, ನನ್ನ ಲೈಫ್ ಸ್ಟೈಲನ್ನು ನಾನು ಯಾವಾಗ ಚೇಂಜ್ ಮಾಡಿಕೊಂಡೆ, ಇದೆಲ್ಲ ಸಮಸ್ಯೆಯಿಂದ ನಾನು ದೂರ ಇದ್ದೀನಿ. ಇವಾಗಂತೂ ನಾನು ಪೀರಿಯಡ್ಸ್ ಡೇ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಆಗಿ ನಾರ್ಮಲ್ಲಾಗಿ ಇರ್ತೀನಿ. ಇನ್ನು ಪೀರಿಯಡ್ಸ್ ಡೇಯಲ್ಲಿ ನಾನು ಯಾವ್ಯಾವೆಲ್ಲ ಆಸನಗಳನ್ನ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸುಪ್ತಬದ್ಧ ಕೋನಾಸನ. ಈ ಆಸನನ ನಾವು ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಒತ್ತಡನ ಕಡಿಮೆ ಮಾಡುತ್ತೆ. ಅದಲ್ಲದೆ ನಮ್ಮ ಕಾಲು ನೋವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನಮ್ಮ ಬಾಡಿಗೆ ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಮಸ್ತ್ಯಾಸನ. ಈ ಆಸನನ ಮಾಡೋದ್ರಿಂದ ನಮ್ಮ ಕೆಳ ಹೊಟ್ಟೆ ಸೆಳೆತ ಕಡಿಮೆ ಆಗ್ತಾ ಬರುತ್ತೆ. ಅದಲ್ಲದೆ ನಮ್ಮ ಬೆನ್ನು ನೋವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಈ ಆಸನನ ಪ್ರತಿದಿನ ಕೂಡ ಮಾಡ್ತೀನಿ. ಅದಲ್ಲದೆ ಪೀರಿಯಡ್ಸ್ ಡೇ ಟೈಮಲ್ಲೂ ನಾನು ಈ ಆಸನನ ಮಾಡ್ತೀನಿ. ಮೂರನೇದಾಗಿ ಆನಂದ ಬಾಲಾಸನ ಅಥವಾ ಹ್ಯಾಪಿ ಬೇಬಿ ಪೋಸ್ ಅಂತ ಕೂಡ ಕರಿತೀವಿ. ಈ ಆಸನನ ಮಾಡೋದ್ರಿಂದ ಕಿಬ್ಬೊಟ್ಟೆ ಅಂಗಾಂಗಗಳಿಗೆ ಉತ್ತಮ ಕ್ರಿಯಾಶೀಲತೆಯನ್ನು ಕೊಡುತ್ತೆ. ಅದಲ್ಲದೆ ನಮ್ಮ ಸ್ನಾಯು ಸೆಳೆತ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕಾಲಿನ ಸೆಳೆತ ಬರ್ತಿರುತ್ತೆ ನೋಡಿ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ನಾವು ಒಂದು 30 ಸೆಕೆಂಡ್ಗಳ ಕಾಲ ಒಂದು 3 ಸಲ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ನಾಲ್ಕನೇದಾಗಿ ಸುಪ್ತ ವಕ್ರಾಸನ. ಈ ಆಸನನ ನಾನು ಒಂದು 3 ಬಾರಿನಾದರೂ ಮಾಡ್ತೀನಿ. ಈ ಆಸನ ಮಾಡೋದ್ರಿಂದ ನಮ್ಮ ಬೆನ್ನಿನ ಸೆಳೆತ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಐದನೇದಾಗಿ ಅನಂತಾಸನ ಅಥವಾ ಸ್ಲೀಪಿಂಗ್ ವಿಷ್ಣು ಪೋಸ್ ಅಂತ ಕೂಡ ಕರಿತೀವಿ. ಈ ಆಸನ ಮಾಡೋದ್ರಿಂದ ಕೂಡ ಅಷ್ಟೇ ನಮ್ಮ ಬೆನ್ನು ನೋವಿಗೆ ಇದೊಂಥರ ಉತ್ತಮ ಆಸನ ಅಂತಲೇ ಹೇಳ್ಬೋದು. ನಾವು ಪೀರಿಯಡ್ಸ್ ಟೈಮಲ್ಲದೆ ಇದನ್ನು ಮಾಮೂಲಿ ಟೈಮಲ್ಲೂ ಕೂಡ ಪ್ರತಿದಿನ ಕೂಡ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ನಮ್ಮ ಬೆನ್ನು ನೋವನ್ನು ಇದು ಕಡಿಮೆ ಮಾಡುತ್ತೆ. ಹಾಗೆ ಆ ಪೆಕ್ಕೆಲುಬಿನ ಕೊಬ್ಬನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನಮ್ಮ ಮೂತ್ರಪಿಂಡ ಅಥವಾ ಮೂತ್ರಕೋಶಗಳ ಸಮಸ್ಯೆನೂ ಕೂಡ ಈ ಆಸನ ದೂರ ಮಾಡುತ್ತೆ. ಇನ್ನು ಆರನೇದಾಗಿ ಉಪವಿಸ್ತ ಕೋನಾಸನ. ಈ ಆಸನ ಕೂಡ ಅಷ್ಟೇ ನಮ್ಮ ಹೊಟ್ಟೆ ಸೆಳೆತನ ಕಡಿಮೆ ಮಾಡಿ ನಮ್ಮ ಫ್ಲೋ ಸರಿಯಾಗಿ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಏಳನೇದಾಗಿ ಶವಾಸನ ಮಾಡೋದ್ರಿಂದ ನಮಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನು ಲಾಸ್ಟ್ ಒಂದು ಯೋಗ ವ್ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಪೀರಿಯಡ್ಸ್ ಟೈಮಲ್ಲೂ ಕೂಡ ನಾನು ಎಲ್ಲ ಆಸನಗಳನ್ನ ಮಾಡಿದ್ದಾದಮೇಲೆ ಶವಾಸನ ಕೂಡ ಮಾಡ್ತೀನಿ. ಹಾಗೆ ಕೆಲವೊಬ್ಬರಿಗೆ ಪೀರಿಯಡ್ಸ್ ಡೇ ಟೈಮಲ್ಲಿ ಮೊದಲನೇ ದಿನ ಕ್ರ್ಯಾಂಪ್ಸ್ ಜಾಸ್ತಿ ಇರುತ್ತೆ, ಹಾಗೆ ಫ್ಲೋ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅವ್ರಿಗೆ ಆ ಯೋಗ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನನಗೆ ಎಕ್ಸಸೈಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತಲೂ ಕೂಡ ಅಂದ್ಕೊಂಡಿರ್ತಾರೆ. ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಪ್ರತಿದಿನ ಕೂಡ ಯೋಗನ ಮಾಡ್ಕೊಂಡು ಬಂದು
ಒಂದು ಹೆಲ್ದಿ ಫುಡ್ನ ತೊಗೊಂಡು ಬರ್ತಾ ಹೋದರೆ ನಮಗೆ ಪೀರಿಯಡ್ಸ್ ಡೇ ಟೈಮಲ್ಲೂ ಕೂಡ ನಾವು ಆರಾಮಾಗಿ ಈ ಥರ ಆಸನಗಳನ್ನ ಮಾಡ್ಬೋದು. ಈ ಎಲ್ಲ ಆಸನಗಳನ್ನ ಮಾಡೋದ್ರಿಂದ ನಮ್ಮ ಕ್ರ್ಯಾಂಪ್ಸ್ ಕಡಿಮೆ ಆಗುತ್ತೆ, ಹಾಗೆ ನಮ್ಮ ಬಾಡಿ ಪೇನ್ ಕಡಿಮೆ ಆಗುತ್ತೆ, ನಮ್ಮ ಕಾಲು ನೋವು ಇರ್ಬೋದು ಇದೆಲ್ಲ ಕಡಿಮೆ ಆಗುತ್ತೆ. ನಾವು ದಿನಪೂರ್ತಿ ಆ್ಯಕ್ಟಿವ್ ಆಗಿರಲಿಕ್ಕೂ ಕೂಡ ಈ ಆಸನಗಳು ಸಹಾಯ ಮಾಡುತ್ತೆ. ಹಾಗೆ ತುಂಬ ಜನಕ್ಕೆ ಮೂಡ್ ಸ್ವಿಂಗ್ಸ್ ಅಂತೂ ಇದ್ದೇ ಇರುತ್ತೆ. ಆದರೆ ನೀವು ಈ ಆಸನಗಳನ್ನ ಮಾಡಿ, ಈ ಆಸನಗಳನ್ನ ಮಾಡೋದ್ರಿಂದ ನಿಮ್ಮ ಮೂಡ್ ಸ್ವಿಂಗ್ಸ್ ಇರ್ಬೋದು ಎಲ್ಲ ಪ್ರಾಬ್ಲಮ್ಗಳು ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ದಿನಪೂರ್ತಿ ಆ್ಯಕ್ಟಿವ್ ಆಗು ಕೂಡ ನೀವು ಇರ್ಬೋದು. ಇನ್ನು ನಾನು ಕೊನೆಯದಾಗಿ ಪ್ರಾಣಾಯಾಮನ ಮಾಡ್ತೀನಿ. ಅಟ್ಲೀಸ್ಟ್ ನೀವು ಪ್ರತಿದಿನ ಕೂಡ ಪ್ರಾಣಾಯಾಮ ಮಾಡೋದು ಒಳ್ಳೆಯದು. ಹಾಗೆ ಯೋಗ ಮಾಡೋ ಟೈಮಲ್ಲಿ ಕೂಡ ಮೂಡ್ ಸ್ವಿಂಗ್ಸ್ ಅಂತೂ ಇದ್ದೇ ಇರುತ್ತೆ. ಆದರೆ ನೀವು ಈ ಆಸನಗಳನ್ನ ಟ್ರೈ ಮಾಡಿ ನೋಡಿ, ಇದೆಲ್ಲ ಸಮಸ್ಯೆಗಳಿಂದ ನೀವು ಕೂಡ ದೂರ ಬರ್ಬೋದು. ಪೀರಿಯಡ್ಸ್ ಡೇ ಟೈಮಲ್ಲೂ ಕೂಡ ನೀವು ನಾರ್ಮಲ್ ಡೇಸಲ್ಲಿ ಯಾವ ಥರ ಆ್ಯಕ್ಟಿವ್ ಆಗಿರ್ತೀರ ಆ ಥರ ಆ್ಯಕ್ಟಿವ್ ಆಗಿರ್ಬೋದು. ಇನ್ನು ಕೊನೆಯದಾಗಿ ನಾನು ಪ್ರಾಣಾಯಾಮನ ಮಾಡ್ತೀನಿ. ಪ್ರತಿದಿನ ಕೂಡ ನಾನು ಪ್ರಾಣಾಯಾಮನ ಮಾಡ್ತೀನಿ. ಪೀರಿಯಡ್ಸ್ ಡೇ ಟೈಮಲ್ಲೂ ಕೂಡ ಅಟ್ಲೀಸ್ಟ್ ಒಂದು 5ರಿಂದ 10 ನಿಮಿಷನಾದರೂ ನಾವು ಪ್ರಾಣಾಯಾಮನ ಮಾಡಬೇಕು. ಯಾಕಂದರೆ ಪ್ರಾಣಾಯಾಮ ಮಾಡೋದ್ರಿಂದ ಮುಖ್ಯವಾಗಿ ನಮ್ಮ ಕೋಪನ ಕಡಿಮೆ ಆಗೋ ಥರ ಮಾಡುತ್ತೆ. ಸಾಮಾನ್ಯವಾಗಿ ಪೀರಿಯಡ್ಸ್ ಡೇ ಟೈಮಲ್ಲಿ ಬೇಗನೆ ಕೋಪ ಬರುತ್ತೆ ಅಲ್ವಾ, ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಜಗಳ ಮಾಡ್ಕೊಳ್ತಾ ಇರ್ತೀವಿ. ಇದೆಲ್ಲನೂ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಅಂದರೆ ನಾವು ಒಂದು 10 ನಿಮಿಷನಾದ್ರೂ ಪ್ರಾಣಾಯಾಮನ ಮಾಡಬೇಕಾಗತ್ತೆ. ನೀವು ಕೂಡ ಈ ಎಲ್ಲ ಆಸನಗಳನ್ನು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ದೇಹದಲ್ಲೂ ಕೂಡ ಕೆಲವೊಂದು ಚೇಂಜಸ್ ಖಂಡಿತವಾಗ್ಲೂ ಆಗುತ್ತೆ. ಆವಾಗ ನೀವು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಇದರಿಂದ ನಿಮಗೇನಾದರೂ ಉಪಯೋಗ ಆಯಿತಾ ಆಗಿಲ್ವಾ ಅಂತ ಹೇಳಿ. ಅದನ್ನು ಕೇಳಿ ನನಗೂ ಕೂಡ ಖುಷಿ ಆಗುತ್ತೆ. ಇನ್ನು ನಾನು ಯೋಗ ಎಲ್ಲ ಮುಗಿಸ್ಲಿಕ್ಕೆ ಸುಮಾರು ಒಂದು 20ರಿಂದ 25 ನಿಮಿಷನಾದ್ರೂ ಟೈಮ್ನ ತಗೊಳ್ತೀನಿ. ಯೋಗ ಮುಗಿಸಿದ್ದಾದಮೇಲೆ ಇವಾಗ ಸ್ನಾನ ಎಲ್ಲ ಮಾಡಿ ಅದಾದಮೇಲೆ ತಿಂಡಿಗೆ ಏನು ಮಾಡಬೇಕಂತ ಯೋಚನೆನ ಮಾಡ್ತೀನಿ. ಯಾಕಂದರೆ ಸಾಮಾನ್ಯವಾಗಿ ನಾನು ನಾರ್ಮಲ್ ಡೇಸಲ್ಲಿ ತಿಂಡಿ ಎಲ್ಲನೂ ಮಾಡಿಬಿಟ್ಟು ಅದಾದಮೇಲೆ ಸ್ನಾನ ಮಾಡಿ ಶಾಪ್ಗೆ ಹೊರಡ್ತೀನಿ. ಆದರೆ ಪೀರಿಯಡ್ಸ್ ಡೇ ಟೈಮಲ್ಲಿ ಮೊದಲು ಸ್ನಾನ ಮಾಡಿ ಅದಾದಮೇಲೆ ತಿಂಡಿನ ಮಾಡಲಿಕ್ಕೆ ಹೋಗ್ತೀನಿ. ಯಾಕಂದರೆ ಪೀರಿಯಡ್ಸ್ ಡೇ ಟೈಮಲ್ಲಿ ಸ್ನಾನ ಮಾಡದೆ ತಿಂಡಿ ಎಲ್ಲ ಮಾಡೋದು ನನಗೂ ಕೂಡ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಮೊದಲು ಸ್ನಾನ ಮಾಡಿ ಅದಾದಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೊಳ್ತೀನಿ. ಇನ್ನು ನಮ್ಮ ಮನೇಲೂ ಕೂಡ ನಾನು ಮದುವೆಗೆ ಮುಂಚೆ ಎಲ್ಲ ನಮ್ಮಮ್ಮನೂ ಕೂಡ ಪೀರಿಯಡ್ಸ್ ಡೇ ಟೈಮಲ್ಲಿ ಅಡುಗೆ ಮನೆಗೆ ಹೋಗ್ಲಿಕ್ಕೆಲ್ಲ ಬಿಡ್ತಾನೇ ಇರಲಿಲ್ಲ. ಆವಾಗ ಸ್ಟಾರ್ಟಿಂಗಲ್ಲಿ ನನಗನ್ಸೋದು, ಏನಪ್ಪ ಇವರು ಇನ್ನೂ ಗುಡ್ ಸಂಪ್ರದಾಯನ ಫಾಲೋ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಕೂಡ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ನೋಡಿದಾಗ ಇದರಿಂದ ನಮಗೆ ತೊಂದರೆ ಏನೂ ಆಗ್ತಾ ಇಲ್ವಲ್ಲ, ಇನ್ನೂ ನಮಗೆ ಒಳ್ಳೆಯದೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಏನಂದರೆ ಬೆಳಗ್ಗೆ ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡಬೇಕು ಅನ್ನೋ ಯೋಚನೆ ಮಾಡೋ ಥರ ಇರಲ್ಲ. ಆರಾಮಾಗಿ ನಾವು ದಿನನ ಕಳಿಬೋದು, ರಿಲ್ಯಾಕ್ಸ್ ಮಾಡ್ಕೊಳ್ಬೋದು. ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು 3 ದಿನನಾದ್ರೂ ಬ್ರೇಕ್ ತೊಗೊಳ್ಬೋದು ನಾವು ಅಡುಗೆಯಿಂದ ಅಂತ ನನಗೆ ಆವಾಗ ಫೀಲ್ ಆಗ್ತಾಯಿತ್ತು. ಯಾಕಂದರೆ ನಮ್ಮ ಮನೇಲಿ ನಮಗೂ ಕೂಡ ಅಡುಗೆ ಮಾಡಲಿಕ್ಕೆ ಅಮ್ಮ ಬಿಡ್ತಾಯಿದ್ರು. ಅಮ್ಮ 1 ಟೈಮ್ ಮಾಡಿದ್ರೆ ಅಟ್ಲೀಸ್ಟ್ 2 ಟೈಮ್ ಆದರೂ ನಾವು ಅಡುಗೆನ ಮಾಡಬೇಕಿತ್ತು. ಹಾಗಾಗಿ ನಾನು ಅದನ್ನು ಈ ಥರ ಒಳ್ಳೆ ರೀತಿಲೇ ತಗೊಳ್ತಾ ಇದ್ದೆ. ಇವಾಗ ಅನಿಸುತ್ತೆ ಇಲ್ಲೂ ಕೂಡ ಒಂದು 3 ದಿನ ಅಡುಗೆ ಮಾಡ್ದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಆರಾಮಾಗಿ ನಾವು ಇರ್ಬೋದಿತ್ತಲ್ಲ ಅಂತ. ಆದರೆ ಏನು ಮಾಡೋದು, ಇಲ್ಲಿ ನಾವೇ ಅಡುಗೆ ಮಾಡಬೇಕಾಗತ್ತೆ. ಆ ಥರ ನಮ್ಮ ಲೈಫಲ್ಲಿ ಏನೇನೆಲ್ಲ ಬರುತ್ತೆ ಹೋಗುತ್ತೆ ಅದನ್ನೆಲ್ಲ ನಾವು ಪಾಸಿಟಿವ್ ಆಗಿ ತೊಗೊಳ್ಬೇಕು. ನಾವೇನು ಮಾಡ್ತೀವಿ ಅಂದರೆ ಯಾವುದೇ ಒಂದು ಒಳ್ಳೆತನದಲ್ಲೂ ಕೂಡ ಕೆಟ್ಟತನನ ನೋಡೋಕೆ ಹೋಗ್ತೀವಿ. ಅದನ್ನು ಬಿಟ್ಟು ಕೆಟ್ಟದ್ರಲ್ಲೂ ಕೂಡ ಒಳ್ಳೇದನ್ನ ನೋಡಿದ್ರೆ ನಮಗೂ ಅದೆಲ್ಲ ಒಳ್ಳೆ ರೀತಿಯಲ್ಲೇ ಕಾಣಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಇನ್ನು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಬೆಡ್ ಸ್ಪ್ರೆಡ್ನೆಲ್ಲ ತೆಗೆದು ಹೊಸದನ್ನ ಹಾಕ್ತೀನಿ. ಪ್ರತಿದಿನ ಕೂಡ ನಾನು ಇದನ್ನು ಫಾಲೋ ಮಾಡೇ ಮಾಡ್ತೀನಿ ಪೀರಿಯಡ್ಸ್ ಟೈಮಲ್ಲಿ. ಅದೆಲ್ಲ ಕೆಲಸ ಮುಗಿಸ್ಕೊಂಡಿದ್ದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನನಗೊಂದು ಕಷಾಯನ ಮಾಡ್ಕೊಳ್ತಾ ಇದ್ದೀನಿ. ಈ ಕಷಾಯ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದನ್ನು ನಾವು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ನೋವು ಕಡಿಮೆ ಆಗ್ತಾ ಬರುತ್ತೆ. ನನಗೆ ಸಾಮಾನ್ಯವಾಗಿ ಹೊಟ್ಟೆ ನೋವೆಲ್ಲ ಏನಿರಲ್ಲ, ಆದರೂ ಕೂಡ ನಾನು ಬೆಳಗ್ಗೆ 1 ಟೈಮ್ ಆದರೂ ಸರಿ ಈ ಕಷಾಯನ ಮಾಡ್ಕೊಳ್ತೀನಿ. ಇದಕ್ಕೇನಿಲ್ಲ, ನಾನು 1 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ. ಮನೇಲೇ ಮಾಡಿರೋ ಅರಿಶಿನದ ಪುಡಿನ ತೊಗೊಂಡ್ರೆ ಒಳ್ಳೆಯದು. ಜೊತೆಗೆ 8ರಿಂದ 10 ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. 1 ಗ್ಲಾಸ್ ನೀರು 1/4 ಗ್ಲಾಸ್ ನೀರಷ್ಟು ಕುದಿಬೇಕು. ಅಷ್ಟು ಕುದ್ದು ನೀರು ಕಡಿಮೆ ಆದಮೇಲೆ ಮಾಮೂಲಿಯಾಗಿ ಅದನ್ನು ಸೋಸ್ಕೊಂಡು ಅದಕ್ಕೆ
ಬೇಕಾದರೆ ಸ್ವಲ್ಪ ನಾವು ಬೆಲ್ಲನ ಸೇರಿಸ್ಕೊಳ್ಬೋದು. ಸ್ವೀಟ್ ಕ್ರೇವಿಂಗ್ ಅಂತೂ ಆಗ್ತಾನೆ ಇರುತ್ತೆ ಅಲ್ವಾ ಈ ಟೈಮಲ್ಲಿ. ಹಾಗಾಗಿ ಒಂಚೂರು ಬೆಲ್ಲನ ಸೇರಿಸ್ಕೊಂಡು ಕುಡಿದ್ರೂ ಕೂಡ ನಡೆಯುತ್ತೆ. ನಾನು ಬೆಲ್ಲ ಏನು ಸೇರಿಸ್ಕೊಳೋದಿಲ್ಲ, ಹಂಗೇ ನಾನು ಕುಡಿತೀನಿ. ಯಾಕಂದರೆ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಈ ಡ್ರಿಂಕ್ನ ಮಾಡ್ಕೊಳ್ಳೋದ್ರಿಂದ ನಾನು ಆಗಲೇ ಹೇಳ್ದಂಗೆ ನಮ್ಮ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ ಸುಮಾರು ಹಿಂದಿನ ಕಾಲದಿಂದಲೂ ಕೂಡ ಹೇಳ್ತಾ ಬಂದಿದ್ದಾರೆ. ಅದು ಕಡಿಮೆ ಆಗಿದೆ ಕೂಡ. ಹಾಗಾಗಿ ನಾನು ಕೂಡ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿತೀನಿ. ಇನ್ನು ರಾತ್ರಿ ತುಂಬಾ ಮಳೆ ಬಂದಿತ್ತು, ಹಾಗಾಗಿ ವಾತಾವರಣ ಕೂಡ ತುಂಬಾ ತಂಪಾಗಿತ್ತು. ನಾನು ಕೂಡ ಟೆರೆಸ್ ಮೇಲೆ ಬಂದು ಆರಾಮಾಗಿ ಡ್ರಿಂಕ್ನ ಎಂಜಾಯ್ ಮಾಡಿಕೊಂಡು ನೇಚರ್ನ ನೋಡಿಕೊಂಡು ಕುಡಿತಾ ನಿಂತಿದ್ದೀನಿ. ನನಗಿದ್ರಲ್ಲೆಲ್ಲ ಒಂಥರ ಸಂತೋಷ ಸಿಗುತ್ತೆ. ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಕಡಲೆಕಾಳು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಟೈಮಲ್ಲಿ ಕಾಬೂಲ್ ಕಡಲೆ ಇರ್ಬೋದು ಅಥವಾ ಕಡಲೆಕಾಳು, ಶೇಂಗಾ, ಬಾಳೆಹಣ್ಣು ಈ ಥರದ್ದೆಲ್ಲ ತಿನ್ನೋದ್ರಿಂದ ನಮ್ಮ ಕ್ರ್ಯಾಂಪ್ಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇದೇ ಥರ ಫುಡ್ನ ಈ ಟೈಮಲ್ಲಿ ಮಾಡ್ಕೊಳ್ತೀನಿ. ಇನ್ನು ಇವತ್ತು ಮಾಡ್ತಿರೋ ಕಡಲೆಕಾಳು ದೋಸೆಗೆ ನಾನು ನೆನ್ನೆನೇ ರುಬ್ಬಿಟ್ಟಿದ್ದೆ. ಅದಕ್ಕೆ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅಂದರೆ, ಒಂದು ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ವೈಟ್ ರೈಸ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಕಪ್ ಆಗುವಷ್ಟು ರಾಜ್ಮುಡಿ ಅಕ್ಕಿ ಅಥವಾ ಕೆಂಪಕ್ಕಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಮನೇಲಿ ನುಚ್ಚಿತ್ತು, ಹಾಗಾಗಿ ನಾನು ನುಚ್ಚನ್ನೇ ತೊಗೊಂಡಿದ್ದೀನಿ. ಮಾಮೂಲಿಯಾಗಿ ಅಕ್ಕಿನೂ ಕೂಡ ತೊಗೊಳ್ಬೋದು. ಇದ್ರ ಜೊತೆಗೆ ನಾನು ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಡಲೆನ ತೊಗೊಂಡಿದ್ದೀನಿ. ಕಡಲೆ ಅಥವಾ ಕಡಲೆಕಾಳು ಅಂತೀವಲ್ಲ ಅದನ್ನು ನಾನು ತೊಗೊಂಡಿದ್ದೀನಿ. ಮೊಳಕೆ ಕಟ್ಟಿ ಕೂಡ ಹಾಕೊಳ್ಬೋದು. ನಾನು ಮೊಳಕೆ ಕಟ್ಟುವಷ್ಟು ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಮಾಮೂಲಿಯಾಗಿ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇನ್ನು 1 ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಒಂದು 6ರಿಂದ 7 ಗಂಟೆಗಳ ಕಾಲ ನಾನು ನೆನೆಲಿಕ್ಕೆ ಬಿಟ್ಬಿಟ್ಟು ರಾತ್ರಿ ನಾನು ಇದನ್ನು ನೀಟಾಗಿ ರುಬ್ಬಿಟ್ಟು ದೋಸೆ ಹಿಟ್ಟಿನ ಥರ ಒಂದು ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದೆ. ಯಾಕಂದರೆ ನಿನ್ನೆ ಮಳೆ ಬಂದಿತ್ತು ನೋಡಿ, ಹಾಗಾಗಿ ಸ್ವಲ್ಪ ಉಬ್ಬಿ ಬರಲ್ಲ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಬಟ್ಟೆನ ಸುತ್ತಬಿಟ್ಟು ಇಟ್ಟಿದ್ದೆ. ಹಾಗಾಗಿ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಅಂತ ಹೇಳ್ಬಿಟ್ಟು. ದೋಸೆನೂ ಕೂಡ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ನಾನು ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಬದಲು ನಾವು ಇಂಗು ಕೂಡ ಹಾಕ್ಕೊಳ್ಬೋದು. ಇಂಗು ಅಥವಾ ಜೀರಿಗೆ ಎರಡರಲ್ಲೊಂದು ಹಾಕ್ಕೊಂಡ್ರೆ ನಡೆಯುತ್ತೆ. ಯಾಕಂದರೆ ನಾವು ಕಡಲೆಕಾಳನ್ನ ಬಳಸ್ಕೊಂಡಿದ್ದೀವಲ್ಲ, ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ನಾವು ದೋಸೆ ಹಿಟ್ಟನ್ನ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಥರ ಮಾಡ್ಕೊಳ್ಳೋದು ಅಷ್ಟೇ. ಇದರಲ್ಲಿ ನಾವು ಇಡ್ಲಿ ಕೂಡ ಮಾಡ್ಕೊಳ್ಬೋದು. ಇಡ್ಲಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ದೋಸೆನ ಮಾಡಿಕೊಂಡೆ ಅಷ್ಟೇ. ಅದನ್ನು ಎತ್ತಿಟ್ಬಿಟ್ಟು ಇವಾಗ ಇದಕ್ಕೆ ಬೇಕಾಗೋ ಥರ ಅಂದರೆ ದೋಸೆಗೆ ಬೇಕಾಗೋ ಥರ ಸಾಗುನ ಮಾಡ್ಕೊಂಡ್ಬಿಡೋಣ. ಅದಾದಮೇಲೆ ದೋಸೆನ ಮಾಡ್ಕೊಳ್ಳೋಣ. ತಿಂದಿಕ್ಕೂ ಕೂಡ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಅಂತ ಅಂದ್ಕೊಂಡು ಮೊದಲು ನಾನು ಸಾಗುನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಮಿನಿ ವ್ಲಾಗಲ್ಲಿ ಒಂದು ರೀತಿ ಸಾಗುನ ಮಾಡೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ನಾವು ಸ್ವಲ್ಪ ಗ್ರೀನ್ ಮಸಾಲೆನ ಬಳಸ್ಕೊಂಡು ಮಾಡೋದು, ಇದನ್ನು ಸ್ವಲ್ಪ ರೆಡ್ ಮಸಾಲೆನ ಬಳಸ್ಕೊಂಡು ಮಾಡೋದು. ಇದೇ ಬೇರೆ ಥರ ರುಚಿ ಇರುತ್ತೆ, ಅದೇ ಬೇರೆ ಥರ ರುಚಿ ಇರುತ್ತೆ. ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಅಲ್ಲ, ಹಾಗಾಗಿ ಇದನ್ನು ಕೂಡ ಹಂಗೆ ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮೊದಲನೇದಾಗಿ ಒಂದು ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಒಂದು 3 ಲವಂಗ ಹಾಗೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಶಾಹಿ ಜೀರನ ಹಾಕ್ಕೊಂಡಿದ್ದೀನಿ. ಶಾಹಿ ಜೀರ ಬದಲು ನಾವು ಸೋಂಪು ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಶುಂಠಿನ ತೊಗೊಂಡಿದ್ನಲ್ಲ, ಒಂದು ಅರ್ಧ ಇಂಚ್ಗಿಂತ ಕಡಿಮೆ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು 8ರಿಂದ 9 ಇಲುಕಲು ಬೆಳ್ಳುಳ್ಳಿ ಇರ್ಬೋದು. ಹಾಗೆ ಒಂದು 10ರಿಂದ 12 ಗೋಡಂಬಿನ ತೊಗೊಳ್ತಾ ಇದ್ದೀನಿ, ಉಂಡೆ ಗೋಡಂಬಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಗೊತ್ತಲ್ಲ, ಮಾಮೂಲಿಯಾಗಿ ಈರುಳ್ಳಿದು ಕಲರೆಲ್ಲ ಚೇಂಜ್ ಆಗಿ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ಈರುಳ್ಳಿ ಇವಾಗ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು 2 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ ತೊಗೊಂಡಿರೋದ್ರಿಂದ ನಾನು 2 ಟೊಮೊಟೊನ ತೊಗೊಂಡಿದ್ದೀನಿ ಸಣ್ಣ ಗಾತ್ರದ್ದು. ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಒಂದು 4ರಿಂದ 5 ನಿಮಿಷಕ್ಕೆಲ್ಲ ಟೊಮೊಟೊ ಸಾಫ್ಟ್ ಆಗೇ ಬಿಡುತ್ತೆ. ಇವಾಗ ನೀವು ನೋಡ್ತಿರ್ಬೋದು. ಇವಾಗ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು. ಇವತ್ತು ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಬಿಸಿ ಇದ್ದಾಗಲೇ ರುಬ್ಕೊಳ್ತಾ ಇದ್ದೀನಿ. ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ಮಾಮೂಲಿಯಾಗಿ ಸಣ್ಣದಾಗಿ ರುಬ್ಕೊಳ್ಳೋದು ಅಷ್ಟೇ. ಇವಾಗ ನಾನು ಅದೇ ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಬದಲು ನೀವು ಶೇಂಗಾ ಎಣ್ಣೆ ಕೂಡ ಬಳಸ್ಕೊಳ್ಬೋದು. ಇದಕ್ಕೆ ನಾನು ಒಂದು ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು, ಈರುಳ್ಳಿ ಸ್ವಲ್ಪ ಕಲರ್
ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ರೂ ಕೂಡ ನಡೆಯುತ್ತೆ, ಇಲ್ಲಾಂದರೆ ನಾವು ಎಣ್ಣೆಗೆ ಪಲಾವ್ ಎಲೆ ಹಾಕ್ಬಿಟ್ಟು ಹಂಗೆ ಮಸಾಲೆ ಕೂಡ ಹಾಕ್ಕೊಳ್ಬೋದು. ನಾನು ಈರುಳ್ಳಿನ ಹಾಕ್ತೀನಿ. ಇವಾಗ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ಆಗೋವಷ್ಟು ಬೀನ್ಸು, 1 ಕಪ್ ಆಗೋವಷ್ಟು ಕ್ಯಾರೆಟ್, ಹಾಗೆ ಒಂದು ಆಲೂಗಡ್ಡೆ, ಸ್ವಲ್ಪ ಅವರೆಕಾಳಿತ್ತು ಅವರೆಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಶ್ರೂಮ್ನು ಕೂಡ ತೊಗೊಂಡಿದ್ದೀನಿ. ನಾವು ಮಶ್ರೂಮ್ ಬದಲು ಪನ್ನೀರ್ನು ಕೂಡ ಸೇರಿಸ್ಕೊಳ್ಬೋದು. ಮನೇಲಿ ಮಶ್ರೂಮ್ ಇತ್ತಲ್ಲ, ಹಾಗಾಗಿ ಮಶ್ರೂಮ್ನ ಸೇರಿಸ್ಕೊಂಡಿದ್ದೀನಿ. ಇವು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ. ಮೊದಲೇ ಕ್ಯಾಪ್ಸಿಕಮ್ನ ಹಾಕಿದ್ರೆ ಕ್ಯಾಪ್ಸಿಕಮ್ ಸ್ವಲ್ಪ ಓವರ್ ಕುಕ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ತರಕಾರಿನೆಲ್ಲ ಹುರ್ಕೊಂಡಿದ್ದಾದಮೇಲೆ ನಾನು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಹಂಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗೋವಷ್ಟು ಅರಶಿನದ ಪುಡಿ, 1 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಕೆಲವ್ರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ದೋಸೆಗೆ, ಕೆಲವ್ರಿಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ಈ ಗ್ರೇವಿ ಎಲ್ಲ, ಹಾಗಾಗಿ ನೋಡಿಕೊಂಡು ನಾವು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಆಗಿ ನೀರನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಹೈ ಫ್ಲೇಮ್ ಮಾಡಿದ್ರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಒಂದೊಂದ್ಸಲ ಸಿದೋಗ್ಬಿಡತ್ತೆ. ಹಾಗಾಗಿ ಇವಾಗ ಈ ಕಡೆ ದೋಸೆನೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ, ಅದ್ರ ಪಡ್ಗದಾಗತ್ತೆ ಅಂತ ಹೇಳ್ಬಿಟ್ಟು ದೋಸೆನೂ ಕೂಡ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ತವಾ ಬಗ್ಗೆ ಕೂಡ ನೀವು ಸುಮಾರು ಸಲ ಕೇಳ್ತಾ ಇರ್ತೀರಾ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಅದೆಲ್ಲ ಪ್ರಾಡಕ್ಟ್ ಡೀಟೇಲ್ಸ್ನು ಕೂಡ ನಾನು ಅಲ್ಲಿ ಹಾಕಿದ್ದೀನಿ. ನಿಮಗೇನಾದರೂ ಬೇಕಾದರೆ ನೀವು ತೊಗೊಳ್ಬೋದು. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ನ ಮಾಡಿದಾಗೆಲ್ಲ ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಿರ್ತೀರಲ್ಲ, ಹಾಗಾಗಿ ಹೇಳಿದೆ. ಈಗ ನೀವು ದೋಸೆ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೊಂದು ಪುಟಾಣಿ ದೋಸೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಕಿದ ದೋಸೆನ ನನ್ನ ಹಸ್ಬೆಂಡ್ಗೋಸ್ಕರ ಮಾಡಿದೆ, ಈ ದೋಸೆನ ನನಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಸೆಟ್ ದೋಸೆ ಎಲ್ಲ ಒಂಥರ ಇಷ್ಟ ಆಗುತ್ತೆ, ಚೆನ್ನಾಗೂ ಇರುತ್ತೆ, ಹಾಗೆ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ನೋಡಿ ನಾವು ಸೆಟ್ ದೋಸೆನೂ ಮಾಡ್ಕೊಳ್ಬೋದು, ನಾರ್ಮಲಾಗಿ ದೋಸೆ ಕೂಡ ಮಾಡ್ಕೊಳ್ಬೋದು, ಹಾಗೆ ಇಡ್ಲಿ ಕೂಡ ಮಾಡ್ಕೊಳ್ಬೋದು. ಇನ್ನು ದೋಸೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಈ ಗ್ರೇವಿ ಕೂಡ ರೆಡಿ ಆಗೋಯ್ತು. ಈಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ತರಕಾರಿ ಎಲ್ಲ ಬೆಂದ್ಕೊಂಡಿದೆ, ಹಾಗೆ ಗ್ರೇವಿನೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ಬಿಟ್ಟಿದೆ. ಬೇಗನೆ ಆಗೋಗ್ಬಿಡುತ್ತೆ. ಇದು ಪೂರಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಹಾಗೆ ಈ ಥರ ದೋಸೆಗೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳುತ್ತೆ. ಇನ್ನು ಅಡುಗೆ ಕೆಲಸನೂ ಕೂಡ ಇವತ್ತು ಬೇಗನೆ ಮುಗ್ದೋಯ್ತು. ಹಾಗೆ ಈ ಟೈಮಲ್ಲಿ ಕೆಲವ್ರಿಗೆಲ್ಲ ಕ್ರೇವಿಂಗ್ ಇರುತ್ತೆ ಅಲ್ವಾ, ಕೆಲವ್ರಿಗೆ ಸ್ವೀಟ್ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ, ಇನ್ನು ಕೆಲವ್ರಿಗೆ ನಾನ್ ವೆಜ್ ತಿನ್ನಬೇಕಂತಲೇ ಅನ್ನಿಸ್ತಾ ಇರುತ್ತೆ. ನನಗೆ ಯಾವ ಥರ ಅಂತ ಅಂದರೆ ನನಗೆ ಸ್ವಲ್ಪ ಸ್ವೀಟ್ ತಿನ್ನಬೇಕಂತ ಅನ್ನಿಸ್ತಿರುತ್ತೆ ಈ ಟೈಮಲ್ಲಿ ಮಾತ್ರ. ಹಾಗಾಗಿ ನಾನು ಈ ಥರ ಮನೇಲೇನೇ ಏನಾದರೂ ಒಂದು ಸ್ವೀಟ್ನ ಪ್ರಿಪೇರ್ ಮಾಡ್ಕೊಂಡು ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಅಡುಗೆನ ಪ್ಲ್ಯಾನ್ ಮಾಡ್ಕೊಳ್ತೀನಿ, ಅಡುಗೆನ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ತೀನಿ. ಈ ಥರ ಅಂದರೆ ಒಂದು 2 ಅಡುಗೆಲೇ ನನಗೆ ಪ್ರೋಟೀನ್, ಕಾರ್ಬ್ಸ್, ಫೈಬರ್ ಎಲ್ಲ ಸಿಕ್ಬಿಡಬೇಕು, ಆ ಥರ ನಾನು ಮಾಡ್ಕೊಳ್ತೀನಿ. ಮಿಕ್ಕಿ ಟೈಮಲ್ಲಿ ಅಂದರೆ ಸಪ್ರೇಟಾಗಿ ಪಲ್ಯ ಅದನ್ನೆಲ್ಲ ಮಾಡ್ಕೊಂಡಿರ್ತೀನಿ. ಈ ಟೈಮಲ್ಲಿ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಲ್ಲ. ಈಗ ನಾನು ಈ ಮ್ಯಾಂಗೋ ಪುಡ್ಡಿಂಗ್ನ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು. ಮೊದಲು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಯಾಕೋ ಇಷ್ಟ ಆಗಲಿಲ್ಲ, ಹಾಗಾಗಿ ಮ್ಯಾಂಗೋ ಪುಡ್ಡಿಂಗ್ನೇ ಮಾಡ್ತಾಯಿದ್ದೀನಿ. ಇದನ್ನು ಮ್ಯಾಂಗೋ ಬ್ರೆಡ್ ಪುಡ್ಡಿಂಗ್ ಅಂತನಾದರೂ ಅನ್ಬೋದು, ಮ್ಯಾಂಗೋ ಪುಡ್ಡಿಂಗ್ ಅಂತನಾದರೂ ಅನ್ಬೋದು. ಇದಕ್ಕೆ ನಾನು ಒಂದು ಮಾವಿನ ಹಣ್ಣು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಟ್ ಮಾಡಿ ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ, ಹಾಗಾಗಿ ಅದನ್ನು ಇನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಮಾವಿನ ಹಣ್ಣು ಸಾಕಾಗುತ್ತೆ ಇಬ್ಬರಿಗೆ. ಇವಾಗ ಒಂದು ಜಾರ್ಗೆ ನಾನು ಒಂದು ಅರ್ಧ ಕಪ್ಪಷ್ಟು ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಾದಾಮಿನ ರಾತ್ರಿನೇ ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಳ್ಬೇಕಾಗತ್ತೆ. ಬಾದಾಮಿನ ಸ್ವಲ್ಪ ಕಡಿಮೆನೂ ತೊಗೊಳ್ಬೋದು, ಜಾಸ್ತಿನೂ ತೊಗೊಳ್ಬೋದು, ನಿಮಗೆ ಎಷ್ಟು ಬೇಕು ನೀವು ಅಷ್ಟನ್ನು ತಗೊಳ್ಳಿ, ಇಷ್ಟೇ ಬೇಕು ಅಂತ ಏನಿಲ್ಲ. ಹಾಗೆ ಇನ್ನೊಂದು ಜಾರ್ಗೆ ನಾನು ಒಂದು ಬೌಲಲ್ಲಿ ಸಪ್ರೇಟಾಗಿ ಮಾವಿನ ಹಣ್ಣನ್ನು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 1/4 ಕಪ್ಪಷ್ಟು ತೆಂಗಿನ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 3 ಖರ್ಜೂರನ ಸೇರಿಸ್ಕೊಂಡಿದ್ದೀನಿ, 1-2 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಯಾವುದೇ ಥರ ಸಕ್ಕರೆ ಇದನ್ನೇನು ಹಾಕೋದೇ ಬೇಡ, ಯಾಕಂದರೆ ಮಾವಿನ ಹಣ್ಣಲ್ಲೇ ಸ್ವೀಟ್ನೆಸ್ ಇರುತ್ತೆ, ಜೊತೆಗೆ ನಾವು ಡೇಟ್ಸ್ನ ಹಾಕೋದ್ರಿಂದ ಇದೇನು ಹಾಕೋ ಅವಶ್ಯಕತೆ ಇರಲ್ಲ. ಇನ್ನು ಇದಕ್ಕೆ ನಾನು ನೀರು ಕೂಡ ಸೇರಿಸಿಲ್ಲ, ಹಂಗೆ ಸ್ವಲ್ಪ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಿಸ್ತಾ ಕೂಡ ತೊಗೊಂಡಿದ್ದೀನಿ. ಹಾಗೆ ಇವಾಗ ನಾನು ಬ್ರೆಡ್ನ ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವೀಟ್ ಬ್ರೆಡ್ನ ತೊಗೊಂಡಿದ್ದೀನಿ. ವೈಟ್ ಬ್ರೆಡ್ಗಿಂತ ಈ ಥರ ವೀಟ್ ಬ್ರೆಡ್ನ ತೊಗೊಳ್ಳಿ, ಒಳ್ಳೆಯದು, ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಅಂತ ಹೇಳಿ ಅಷ್ಟೇ. ಇನ್ನು ನಾನು ಈ ಕಪ್ಪಿಗೆ ಕರೆಕ್ಟಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಆ ಕಪ್ಪಲ್ಲೇ ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬ್ರೆಡ್ ಪೀಸ್ಗಳನ್ನೂ ಕೂಡ. ನಾನು ಒಂದು 6 ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ
ಅಷ್ಟೇ. ಇವಾಗ ಒಂದು 2 ಕಪ್ಗೆ ನಾನು ಮೊದಲನೇದಾಗಿ ಒಂದು ಬ್ರೆಡ್ ಪೀಸ್ನ ಈ ಥರ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಗೂ ಇದೇ ಥರ ಸೇರಿಸ್ಕೊಳ್ತೀನಿ. ನಾವು ಇದನ್ನು ಯಾವ ಥರ ಕೂಡ ಬೇಕಾದರೂ ರೆಡಿ ಮಾಡ್ಕೊಳ್ಬೋದು. ನಾನು ಈ ಥರ ಮಾಡಿಕೊಂಡೆ ಅಷ್ಟೇ. ಬ್ರೆಡ್ನ ಈ ಗ್ಲಾಸ್ಗೆ ಹಾಕ್ಕೊಂಡಿದ್ದಾದಮೇಲೆ ನಾವು ಆಗಲೇ ಬಾದಾಮಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಹಾಕೊಳ್ಳಿ, ಎಷ್ಟು ಹಾಕೊಂಡ್ರೆ ರುಚಿಯಾಗಿರುತ್ತೆ. ಹಾಗೆ ಇವಾಗ ಮಾವಿನ ಹಣ್ಣು ಕೂಡ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಈ ಥರ ಸೇರಿಸ್ಕೊಂಡು ಅದ್ರ ಮೇಲೆ ನಾನು ಸ್ವಲ್ಪ ಮಾವಿನ ಹಣ್ಣನ್ನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ಗೂ ಕೂಡ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇವಾಗ ಅದ್ರ ಮೇಲೆ ಮತ್ತೆ ಇನ್ನೊಂದು ಬ್ರೆಡ್ ಪೀಸ್ನ ಇಟ್ಬಿಟ್ಟು ಸೇಮ್ ಅದೇ ಥರ ಮಾಡ್ಕೊಳ್ತೀನಿ. ಇವಾಗ ಇದೊಂಥರ ಚೆನ್ನಾಗಿರುತ್ತೆ, ನಾವು ಮಕ್ಳಿಗೂ ಕೂಡ ಕೊಡ್ಬೋದು, ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ನಮಗೂ ಕೂಡ ಈ ಟೈಮಲ್ಲಿ ಆರಾಮಾಗಿ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತಲ್ಲ, ನೋಡಿಕೊಂಡು ಆರಾಮಾಗಿ ತಿಂದ್ಕೊಂಡು ಎಂಜಾಯ್ ಮಾಡ್ಬೋದು. ಹಾಗಾಗಿ ನಾನು ಈ ಥರ ನೀಟಾಗಿ ರೆಡಿನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಾವಿನ ಹಣ್ಣಿಂದು ಪ್ಯೂರಿ ಎಲ್ಲ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಮಾವಿನ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ನಾನು ಇನ್ನೊಂದು ಪುಟ್ಟ ಮಾವಿನ ಹಣ್ಣು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದ್ರ ಮೇಲೆ ಇವಾಗ ಒಂದು ಬ್ರೆಡ್ ಪೀಸ್ನ ಇಟ್ಬಿಟ್ಟು ಅದಕ್ಕೆ ನಾನು ಬಾದಾಮಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಪಿಸ್ತಾನ ಹಾಕ್ಕೊಂಡ್ಬಿಟ್ರೆ ಈ ಪುಡ್ಡಿಂಗ್ ರೆಡಿನೇ ಆಗೋಗ್ಬಿಡುತ್ತೆ. ಇದು ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು ನಿಮಗೆ ಸ್ವಲ್ಪ ನೀಟಾಗಿ ರೆಡಿ ಮಾಡಿದ್ನಲ್ಲ, ವಿಡಿಯೋ ಮಾಡಿ ಕೂಡ ತೋರಿಸೋಣ ಅಂತೇಳಿ ಹಂಗೆ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಇದನ್ನು ನಾವು ಹಂಗೆ ತಿನ್ನೋದಕ್ಕಿಂತ ಒಂದು 2 ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ 2 ಅವರೆಲ್ಲ ಟೈಮ್ ಇರಲಿಲ್ಲ ಅಲ್ಲ, ಸುಮ್ಮನೆ ಇವಾಗ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಹೋಗುವಾಗ ಹಂಗೆ ಶಾಪ್ಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಕೂಡ ರೆಡಿಯಾಗಿದ್ದಾಯಿತು. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನಿಂಗ್ ಕೆಲಸ ಇರ್ಬೋದು ಎಲ್ಲನೂ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಇನ್ನು ನನಗೆ ಸ್ವಲ್ಪ ಸ್ಮೂದಿನ ಮಾಡ್ಕೊಳ್ಬೇಕು. ನಾನು ಈ ಥರ ಟೈಮಲ್ಲೆಲ್ಲ ಲೈಟಾಗಿ ಸ್ಮೂದಿನ ಮಾಡ್ಕೊಳ್ತೀನಿ. ಅಂದರೆ ನನಗೆ ತುಂಬಾ ಇಷ್ಟಪಟ್ಟು ಮಾಡ್ಕೊಳ್ಳೋ ಸ್ಮೂದಿ ಅಂತ ಅಂದರೆ ಬನಾನಾ ಮತ್ತು ಸ್ಟ್ರಾಬೆರಿ ಸ್ಮೂದಿ. ಇವಾಗ ಸ್ಟ್ರಾಬೆರಿ ಸೀಸನ್ ಇಲ್ವಲ್ಲ, ಹಾಗಾಗಿ ಬನಾನಾ ಮತ್ತು ಆ್ಯಪಲ್ ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ಬಾಳೆಹಣ್ಣು ಕೂಡ ತಿನ್ನೋದು ತುಂಬಾ ಒಳ್ಳೆಯದು. ಯಾಕಂದರೆ ನಮ್ಮ ಹೊಟ್ಟೆ ನೋವು ಕಡಿಮೆ ಮಾಡಲಿಕ್ಕೆ ಬಾಳೆಹಣ್ಣು ಇರ್ಬೋದು ಅಥವಾ ಡಾರ್ಕ್ ಚಾಕ್ಲೇಟ್ ಇರ್ಬೋದು ಅಥವಾ ಈ ಥರ ಕಡಲೆಕಾಳು ಇದೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಒಂದು ಜಾರ್ಗೆ ಮಾಮೂಲಿ ಒಂದು ಅರ್ಧ ಆ್ಯಪಲ್ನ ಹಾಕ್ಕೊಂಡು ಅದಕ್ಕೆ ಒಂದು ಬಾಳೆಹಣ್ಣು ಹಾಕ್ಕೊಂಡು ಕೋಕೋನಟ್ ಮಿಲ್ಕ್ನ ಸೇರಿಸ್ಕೊಂಡು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಅಷ್ಟೇ. ಇದಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಯಮ್ಮಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದ್ಸಲ ಈ ಸ್ಮೂದಿನ ನಾವು ಪೀರಿಯಡ್ಸ್ ಟೈಮಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಎಂಜಾಯ್ ಮಾಡಿಕೊಂಡು ಕುಡಿತೀರಾ. ನಾರ್ಮಲ್ ಟೈಮಲ್ಲಾದರೂ ಮಾಡ್ಕೊಳ್ಳಿ, ಆದರೆ ಪೀರಿಯಡ್ಸ್ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇವಾಗ ನಾನು ಸ್ವಲ್ಪ ಕಲ್ಲಂಗಡಿ ಹಣ್ಣು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣು ಅಷ್ಟೇ ನಾವು ಈ ಟೈಮಲ್ಲಿ ಎಷ್ಟು ತಿಂತೀವೋ ಅಷ್ಟು ಕೂಡ ಒಳ್ಳೆಯದು. ಹಾಗಾಗಿ ನಾನು ಕಲ್ಲಂಗಡಿ ಹಣ್ಣು ಕೂಡ ತಿಂತೀನಿ. ಮಧ್ಯಾಹ್ನದ ಊಟಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಒಂದು ಪುಟ್ಟ ದೋಸೆ ಮಾಡ್ಕೊಂಡಿದ್ನಲ್ಲ, ದೋಸೆ ಸ್ವಲ್ಪ ಗ್ರೇವಿ ಹಾಗೆ ಸೌತೆಕಾಯಿನ ಇಟ್ಕೊಂಡಿದ್ದೀನಿ. ಇನ್ನು ಕಲ್ಲಂಗಡಿ ಹಣ್ಣು ಕೂಡ ಒಂದು ಬಾಕ್ಸ್ಗೆ ಹಾಕ್ಕೊಂಡು ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ಗೂ ಕೂಡ ಪ್ಲೇಟ್ಗೆ ಇಟ್ಬಿಟ್ಟು ಇವಾಗ ಶಾಪ್ಗೆ ಬಂದೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಇವತ್ತು ಸ್ವಲ್ಪ ಬೇಗನೆ ಹೊರಟರು. ಅವ್ರಿಗೂ ಕೂಡ ತುಂಬ ಫೋನ್ಸ್ ಬರ್ತಾಯಿತ್ತು, ಅರ್ಜೆಂಟ್ ಇದೆ ಕೆಲಸ ಅಂತ ಹೇಳ್ಬಿಟ್ಟು ಅವರು ತಿಂಡಿ ತಿಂದ್ಕೊಂಡು ಹಂಗೆ ಹೊರಟ್ಬಿಟ್ರು. ಹಾಗಾಗಿ ನಾನು ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಇನ್ನು ಮಾಮೂಲಿ ಕೆಲಸ ಇರುತ್ತಲ್ಲ, ಆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಒಂದು 11 ಗಂಟೆ ನನಗೆ ಕಲ್ಲಂಗಡಿ ಹಣ್ಣು ತಿಂದ್ಕೊಂಡೆ, ಅದಾದಮೇಲೆ ಊಟನ ಮಾಡಿದೆ. ಸಂಜೆ ಸ್ವಲ್ಪ ನನಗೆ ಕ್ರೇವಿಂಗ್ ಆಗ್ತಾಯಿತ್ತು ಅಂತ ಪುಡ್ಡಿಂಗ್ನೂ ಕೂಡ ತಿಂದೆ. ನಾನು ಸ್ವಲ್ಪ ಅರ್ಧ ತಿಂತೀನಿ ಅಷ್ಟೇ, ನಾನು ಅಷ್ಟೊಂದೆಲ್ಲ ತಿನ್ಲಿಕ್ಕೆ ಹೋಗಲ್ಲ. ಅದನ್ನೆಲ್ಲ ನಾನು ಏನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಇನ್ನು ಸಂಜೆ ಯಾವ ಥರ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಕೆಲಸ ಮಾಡ್ತಾ ಸಂಜೆ ಸ್ವಲ್ಪ ಮಳೆನೂ ಕೂಡ ಶುರುವಾಗ್ಬಿಟ್ಟಿತ್ತು. ಇವಾಗಂತೂ ನೆನ್ನೆನೂ ಹನಿ ಬೀಳ್ತಾಯಿತ್ತು, ಇವತ್ತು ಕೂಡ ಸಂಜೆ ಟೈಮ್ ಹನಿ ಬೀಳ್ತಿತ್ತಲ್ಲ, ಏನೋ ಒಂಥರ ಖುಷಿ ಆಗುತ್ತೆ. ನಾನು ಹೊರಗಡೆ ಬಂದು ಹಿಂಗೆ ನೋಡ್ತಿದ್ನ, ನನ್ನ ಹಸ್ಬೆಂಡ್ ಕೂಡ ಆ ಟೈಮಲ್ಲಿ ಫೋನ್ ಮಾಡಿದ್ರು, ಇವಾಗ ಹೊರಟೆ ಆಫೀಸಿಂದ ಅಂತ ಹೇಳ್ಬಿಟ್ಟು. ಅವ್ರಿಗೆ ತೋರಿಸ್ತಾ ಇದ್ದೆ, ನೋಡಿ ಚೆನ್ನಾಗಿ ಹನಿ ಬೀಳ್ತಾ ಇದೆ ಅಪ್ಪು ಇಲ್ಲಿ ಅಂತ ಹೇಳ್ಬಿಟ್ಟು. ಅವರು ವಿಡಿಯೋ ಕಾಲ್ ಮಾಡು, ಇಲ್ಲೇ ಚೆನ್ನಾಗಿದೆ ಅಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಅಲ್ಲಿ ತುಂಬ ಬಿಸಿಲಿತ್ತು, ಇನ್ನು 5 ಗಂಟೆ ಅಲ್ವಾ ಟೈಮು, ಅವಾಗಿನ್ನ ಅಲ್ಲಿ ಸ್ವಲ್ಪ ಲೈಟಾಗಿ ಬಿಸಿಲಿತ್ತಂತೆ, ಅದನ್ನು ತೋರಿಸ್ತಾ ಇದ್ರು. ಇಲ್ಲಿ ನೋಡಿ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಅಲ್ಲ, ಚೆನ್ನಾಗಿ ಹನಿ ಬೀಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಹಂಗೆ ಸ್ವಲ್ಪ ಹೊತ್ತು ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದು. ನಾವಿಬ್ಬರು ಇದೇ ಥರ ಏನಾದ್ರೂ ಒಂದು ಹೊಸ ವಿಷಯ ಅಥವಾ ಈ ಥರ ಏನಾದರೂ ಇದ್ದರೆ ಇಬ್ಬರು ಕೂಡ ಶೇರ್ ಮಾಡ್ಕೊಳ್ತೀವಿ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಜೋರಾಗಿ ಹನಿ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು. ಸುಮಾರು ಒಂದು ಅರ್ಧ ಗಂಟೆ ಚೆನ್ನಾಗಿ ಮಳೆ ಬಂತು ಇವತ್ತು. ಹೋಗಿದ್ದು
ನಾವು ಹೋಗಿದ್ದೀವಿ, ನೀನು ನಾನು ಹೋಗಿ ಫರ್ನಿಚರ್ ಸ್ವಲ್ಪ ನಾನು ನೋಡೋಣ ಪ್ಲಾನ್. ತುಂಬ ಕಾಸ್ಟ್ಲಿ ಇದೆ ನೋಡ್ಬೋದು ಅಷ್ಟೇ, ತಗೊಳಕ್ಕೆ ಆಗಲ್ಲ, ನೋಡಕ್ಕಷ್ಟೇ. ನೋಡ್ಲಿಕ್ಕೆ ಹೋಗ್ಬೇಕಷ್ಟೇ. ಈ ಮನೇಲಿ ಮಕ್ಕಳು ಸುಮ್ಮನೆ ತಲೆ ತಿಂತಾ ಇಲ್ಲ, ಒಂದ್ಸಲಿ ಕರ್ಕೊಂಡು ಹೋಗೋಣ, ಎಲ್ಲಾನ ಹತ್ರದಲ್ಲಿ ಏನಿಲ್ವಲ್ಲ ಅದಕ್ಕೆ ಹೋಗೋಣ ಅಂತ ಬರ್ತಾರೆ. ಬಾ ಸಿಟಿ ಇವ್ರಂತೂ ನೀವು ವೀಡಿಯೋಸ್ ನೋಡಿದ್ರೆ ನಾನು ಒಂದೇ ಒಂದ್ಸಲ ಹೇಳಿದೆ ಅಷ್ಟೇ, ಬೆಂಗಳೂರು ಬಂದಾಗ ಹೋಗೋಣ ಅಂತ. ಅವಾಗಿಂದ ಬೇಗ ಅವಾಂಟಿ ಮನೆಗೆಲ್ಲ ಸ್ಟುಡಿಯೋಗೆ ಹೋಗೋಣ ಅಂತ ಇಲ್ಲ ಅಂದ್ರೆ ನಾವು ನೋಡ್ತಾ ಇರ್ತೀವಲ್ಲ ಜೊತೆಗೆ ನೋಡ್ಕೊಂಡು. ಅವಾಗ ಇವಳು ಮಧ್ಯಾಹ್ನಕ್ಕೆ ಮಲಗಲ್ಲ ಅಂದ್ರೆ ಮಕ್ಕಳೆಲ್ಲ ಬರೀ ಕಾರ್ಟೂನ್ ಅದು ಇದು ನೋಡ್ತಾ ಇರ್ತಾರೆ ಅಲ್ವಾ, ಈ ತರ ಅಡುಗೆನೆಲ್ಲ ಯಾರು ನೋಡಲ್ಲ ಅಂತಾನೆ ನಾನು ಅನ್ಕೊಂಡಿದ್ದೆ. ಅಂದ್ರೆ ನಾನು ಮಲ್ಕೊಂಡಾಗ ನೋಡ್ತಾ ಇರ್ತೀನಲ್ಲ, ನಿಂದೆ ನಾನು ಫಸ್ಟ್ ಫೇಸ್ಬುಕ್ ಅಲ್ಲೇ ನೋಡೋದು, ಫೇಸ್ಬುಕ್ ಅಲ್ಲೇ ಜಾಸ್ತಿ ನೋಡೋದು. ಫೇಸ್ಬುಕ್ ನೋಡಿದ ತಕ್ಷಣ ಅವಳು ಪಕ್ಕದಲ್ಲಿ ನಿಂತ್ಕೊಂಡು ಹಾಯ್ ನೋಡಿ ನಿಮ್ಮನ್ನು ಮೀಟ್ ಮಾಡಂಗಾಯ್ತು. ಅವ್ರಿಗೆ ಜಸ್ಟ್ ಇಲ್ಲಿ ಸ್ಕೂಟಿ ನಿಲ್ಸಿದ್ರು ಫೋನ್ ಮಾಡಿದ್ರು, ನಿನ್ನ ಯಾರೋ ಕಸ್ಟಮರ್ ಹುಡ್ಕೊಂಡು ಹೋಗಿದ್ದಾರೆ, ಯಾರು ಕಸ್ಟಮರು ಸಬ್ಸ್ಕ್ರೈಬರ್ ಹೇಳ್ಬೋದು ಹೇಳಿಲ್ಲ ನೋಡಿ ನಾನು ನಂಬರ್ನ ಹೇಗೆ ಕಲೆಕ್ಟ್ ಮಾಡಿದ್ದೀನಿ. ಇವ್ರು ಬಂದು ರಮ್ಯಾ ಅಂತ, ಇವರು ರಾಯಚೂರಿಂದ ನನ್ನನ್ನು ಮೀಟ್ ಮಾಡಬೇಕಂತ ಬಂದಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅದಲ್ಲದೆ ಅಲ್ಲಿಂದ ಇವರು ಹುಡ್ಕೊಂಡು ಬಂದಿದ್ದಾರಲ್ಲ, ಅದು ನನಗೆ ತುಂಬ ಖುಷಿ ಆಗೋಯಿತು. ನನ್ನ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ, ಅದಲ್ಲದೆ ಅಡ್ರೆಸ್ನ ತೊಗೊಂಡು ಇಲ್ಲಿಗೆ ಬಂದಿದ್ದರು. ನಮಗೂ ಕೂಡ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ಈ ಥರ ಸುಮಾರು ಜನ ನನಗೆ ಬರ್ತಾ ಇರ್ತಾರೆ ಶಾಪ್ಗೆ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ನನಗೂ ಕೂಡ ಖುಷಿ ಆಗುತ್ತೆ ಈ ಥರ ಎಲ್ಲರೂ ನನ್ನ ರೆಕಗ್ನೈಸ್ ಮಾಡಿ ನಮ್ಮ ಶಾಪ್ಗೆ ಬಂದು ಮಾತಾಡಿಸ್ತಾರಲ್ಲ ಅಂತ ಹೇಳ್ಬಿಟ್ಟು. ಅದಲ್ಲದೆ ಇವರು ನನ್ನ ಹತ್ರ ಫೋಟೋ ಕೂಡ ತೆಗೆಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದರು. ಅದಲ್ಲದೆ ಅವ್ರ ಪುಟ್ಟ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕ್ಯೂಟಾಗಿದ್ದರು. ಅದರಲ್ಲೂ ಅವ್ರ ಮಗಳು ನನ್ನ ವ್ಲಾಗ್ಸ್ನ ನೋಡ್ತಾಳಂತೆ, ಅದನ್ನೇ ಹೇಳ್ತಿದ್ರು. ನನ್ನ ಮಗಳು ಕೂಡ ನಿಮ್ಮ ವ್ಲಾಗ್ಸ್ನ ನೋಡ್ತಾಳೆ, ಅವಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನೂ ಕೂಡ ನಾವು ಕಳಿಸ್ಕೊಟ್ಟು. ಈ ಥರ ಯಾರಾದರೂ ಹುಡ್ಕೊಂಡು ಬಂದಾಗ ನಮಗೂ ಕೂಡ ತುಂಬ ಖುಷಿಯಾಗಿ ಹೋಗ್ಬಿಡುತ್ತೆ. ಇನ್ನು ಇವತ್ತಿನ ವ್ಲಾಗ್ ಕೂಡ ಅಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂದರೆ ರಾತ್ರಿದು ಫುಡ್ನೆಲ್ಲ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಸ್ವಲ್ಪ ಟೈಮ್ ಆಗೋಯಿತು, ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ತರಕಾರಿ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಸೂಪ್ನ ಮಾಡ್ಕೊಂಡಿದ್ದೆ. ಈ ಟೈಮಲ್ಲಿ ತರಕಾರಿ ಸೊಪ್ಪು ತಿನ್ನೋದು ಕೂಡ ತುಂಬಾ ಒಳ್ಳೆಯದು. ಅದನ್ನೆಲ್ಲ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಕಾಲು ನೋವೇನಾದರೂ ಬಂದರೆ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಕಾಲಿಟ್ಕೊಂಡು ರಿಲ್ಯಾಕ್ಸ್ನ ಮಾಡ್ಕೊತೀನಿ ಅಷ್ಟೇ. ರಾತ್ರಿ ಹೊತ್ತು ಸ್ವಲ್ಪ ಬುಕ್ನ ಓದ್ಬಿಟ್ಟು ಅದಾದಮೇಲೆ ನಾನು ಮಲಗ್ತೀನಿ. ಈ ಟೈಮಲ್ಲಿ ಪಾತ್ರೆ ಎಲ್ಲ ನನ್ನ ಹಸ್ಬೆಂಡೇ ಬಂದು ಕ್ಲೀನ್ ಮಾಡಿಕೊಡ್ತಾರೆ ಸಂಜೆ ಟೈಮು. ನನಗೆ ಇವತ್ತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಅಥವಾ ನಿಮಗೂ ಕೂಡ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.